ಚಾಪುಡಿನ ಸೋಸಿಂದ ಅದನ್ನ ಮತ್ತೊಂದಿಷ್ಟು ತೊಳಿಬೇಕು. ತೊಳೆದ ಅದನ್ನ ಒಂದು ಅಗಲೊಂದು ಪಾತ್ರೆಗೆ ಹಾಕಿ ಒಣಗಿಸ್ಬೇಕು. ಅದನ್ನ ಒಣಗಿತೈತ್ಲ ಅದಕ್ಕೆ ಹಿಂಗ ರೌಂಡ್ ಹಿಂಗೆಲ್ಲ ಇದನ್ನ ಮಾಡಿ ಹಿಂಗ ಮಾಡಿ ಹಾಕಿ ಅದನ್ನ ಮತ್ತೆ ಹಿಂಗ್ ಮಾಡ್ಬೇಕು. ಅಂದ್ರೆ ಅದು ಇದು ಆಗ್ತೈತಿ. ಅದು ಆಯ್ತು. ಇವು ಎಗ್ ತಿಂತೀರಲ್ಲ ನೀವು, ಅದು ತತ್ತಿ ಇರ್ತೈತಲ್ಲ ಸೊಟ್ಟಿ, ಅದು ಸೊಟ್ಟಿ ತೊಳೆದ ಕಿಸಿಂದ ಪೌಡ್ರ್ ಮಾಡ್ಬೇಕನ್ನ. ಅದನ್ನ ಆಮೇಲೆ ಚಾಪುಡಿ ಪೌಡ್ರ್, ಬಾಳೆಹಣ್ಣಿನ ಪೌಡ್ರ್ ಅದೆಲ್ಲ ಮಿಕ್ಸ್ ಮಾಡಿ ಒಂದ್ರದಾಗಿಟ್ಟು ಅದನ್ನ 8 ದಿವ್ಸಕ್ಕೊಮ್ಮೆ ಒಂದಿಷ್ಟು 15 ದಿವ್ಸಕ್ಕೊಮ್ಮೆ, ತಿಂಗಳಿಗೊಮ್ಮೆ ಅದು ಸ್ವಲ್ಪ ಸ್ವಲ್ಪ ಹಡ್ಡಿ ಕಿಸಿಂದ ಅದನ್ನ ಬಾಜು ಹಾಕಿ ನೀರು ಹಾಕ್ಬೇಕು. ನೋಡ್ರಿಪ್ಪ ಎಷ್ಟು ಟಿಪ್ಸ್ ಇದೆ. ಇವಾಗ ಎಲ್ಲರ ಮನೆಯಲ್ಲಿ ಎಗ್ ತಿಂದೇ ತಿಂತಾರೆ. ಯಾಕಂದರೆ ಎಲ್ಲಿ ಇದು ನಾವು ಸಿಟಿಯಲ್ಲಿ ಇರೋದು, ಬೆಂಗಳೂರಲ್ಲಿ ಅಷ್ಟು ವೆಜಿಟೇಬಲ್ ಫ್ರೆಶ್ ಸಿಗಲ್ಲ. ಮತ್ತು ಹಳ್ಳಿಯಲ್ಲಿ ಹೇಗಾರೆ ನಮಗೆ ಪ್ರೋಟೀನ್ ಇದು ಅದು ಸಿಗ್ಬಿಡತ್ತೆ. ಬಟ್ ಸಿಟಿಯಲ್ಲಿ ಏನೂ ಸಿಗಲ್ಲ. ನನ್ನ ಮಗ ಡಬ್ಬಿಳ್ತಾ ಇದ್ದಾನೆ. ಅದಕ್ಕೆ ನಾವು ಹಿಂಗೆ ಎಗ್ ಅದಕ್ಕೆ ಮಕ್ಕಳಿಗೆ ಕೊಡ್ತೇವೆ. ಆವಾಗ ಅದು ಶಿಪ್ಪೆ ಚೆಲ್ಲಿ ಬಿಡ್ತೇವೆ, ನಮಗೆ ಅಷ್ಟು ಗೊತ್ತಾಗಲ್ಲ. ನೋಡ್ರಿ ಅದಕ್ಕೂ ಎಷ್ಟು ಟಿಪ್ಸ್ ಕೊಡ್ತಾ ಇದ್ದಾರೆ ದೊಡ್ಡಮ್ಮ. ಮತ್ತು ನಾ ತುಳಸಿ ಮರ ಇದೆಯಲ್ಲ,